ಮಾಡಿರುವಂತ ಎನ್ಯಾಕ್ಟ್ಮೆಂಟ್. ಇದನ್ನ ಕಂಪ್ಲೀಟ್ ಆಗಿ ನಾವು ಓದಿದ್ರೆ ಅರ್ಥ ಆಗುತ್ತೆ. ಅಂತೂ 2013ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಈ ಎನ್ಯಾಕ್ಟ್ಮೆಂಟ್ ಅನ್ನ ಎನ್ಫೋರ್ಸ್ಮೆಂಟ್ಗೆ ತಂದು 14 ಜನವರಿ 1ರಿಂದ 14ನೇ ಇಸ್ವಿಯಿಂದ ಇದು ಎನ್ಫೋರ್ಸ್ಮೆಂಟ್ಗೆ ಬಂತು. ಹಳೆಯ ಆಕ್ಟ್ ನಲ್ಲಿ ಫೇರ್ನೆಸ್ ಇತ್ತಿಲ್ಲ, ರೀಸನಬಲ್ನೆಸ್ ಇತ್ತಿಲ್ಲ, ಮತ್ತೆ ಈ ಪರಿಹಾರವನ್ನು ಹೇಗೆ ನಾವು ಡಿಟರ್ಮೈನ್ ಮಾಡಬೇಕು, ಕ್ವಾಂಟಮ್ ಅನ್ನ ಹೇಗೆ ಫಿಕ್ಸ್ ಮಾಡಬೇಕು ಹೇಳೋದಕ್ಕೆಲ್ಲ ಯಾರಿಸ್ಲಿಕ್ಕೆ ಇತ್ತಿಲ್ಲ. ಸರ್ಕಾರಕ್ಕೆ ಲ್ಯಾಂಡ್ ಬೇಕು ಅಂತಂದ್ರೆ ಅದು ಕೃಷಿ ಲ್ಯಾಂಡ್, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್, ಬ್ಯಾರನ್ ಲ್ಯಾಂಡ್ ಏನು ಯೋಚನೆ ಮಾಡಿ ಅದು ಏನು ಬೇಕಾದ್ರೂ ಮಾಡ್ತೀವಿ. ಈ 13ನೇ ಆಕ್ಟ್ ಲ್ಯಾಂಡ್ ಅಕ್ವಿಸಿಷನ್ ಫೇರ್ ಕಾಂಪನ್ಸೇಷನ್ ಆಕ್ಟ್ ಇದು ನಮ್ಮ ಸಂವಿಧಾನಬದ್ಧವಾಗಿ ಮಾಡಿರ್ತಕ್ಕಂಥ ಎನ್ಯಾಕ್ಟ್ಮೆಂಟ್. ನಂತರ ಇದರಲ್ಲಿ ಇರತಕ್ಕಂಥ ಅಂಶಗಳನ್ನು ನಾವು ಗಮನಿಸಬೇಕು. ಫಸ್ಟ್ ಹಳೆ ಆಕ್ಟ್ ನಲ್ಲಿ ಮಾಡುವಾಗ ಸಂವಿಧಾನ ಏನು ಇತ್ತಿಲ್ಲ, ಅದು ಕಾಲೋನಿಯಲ್ ರೂಲ್ಸ್ ನಂತೆ ಮಾಡಿಕೊಂಡಿದ್ದೇವೆ. ಈ ಹೊಸ ಎನ್ಯಾಕ್ಟ್ಮೆಂಟ್ ನಂತೆ ಮೊದಲನೆಯದಾಗಿ ರೈತ ಸಮುದಾಯಕ್ಕೆ the Land Acquisition Act it has guaranteed the very purpose of the act. It says the guarantee that no agricultural land should be acquired. ನಂತರ ಕೃಷಿ ಮತ್ತು ನೀರಾವರಿ ಮಿಶ್ರಿತ ಕೃಷಿ ಜಮೀನನ್ನ ಸರ್ಕಾರ ಅಕ್ವೈರ್ ಮಾಡಬಾರದು. ಸ್ಪೆಸಿಫಿಕ್ ಪ್ರಿಯಾರಿಟಿ ಏಮ್ಸ್ ಅಂಡ್ ಆಬ್ಜೆಕ್ಟ್ ಅಲ್ಲಿ ನಾವು ಇಂಟರ್ಪ್ರಿಟೇಷನ್ ಅನ್ನು ಕಲಿತುಕೊಳ್ಳೋಣ. ದಿ ಆಕ್ಟ್ ಇಟ್ ಸ್ಪೆಸಿಫಿಕಲಿ ಸೇಸ್ no agricultural irrigated land should be acquired. 2013 act. ಆದರೆ ಇವತ್ತು ನಮಗೆ ಅದು ಲ್ಯಾಂಡ್ ಆಸ್ತಿ, ಅದು ಪ್ರಾಪರ್ಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಲೀಗಲ್ ಪ್ರಾಪರ್ಟಿ ಅಂತ ಆದ್ರೆ ಇದು ನಮ್ಮ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕಿ ಅಂತ ಹೇಳುವುದನ್ನ ಗಮನಿಸಿದ್ರೆ ಇದರ ಬಗ್ಗಾಗಿ ಆರ್ಟಿಕಲ್ 19(1) ಇದು ಮತ್ತೆ ಆರ್ಟಿಕಲ್ 31 ಸಬ್ ಕ್ಲಾಸ್ 1 ಹಾಗೇನೆ ಆರ್ಟಿಕಲ್ 300(a) ಇದಿಷ್ಟು ಪ್ರಾವಿಷನ್ಗಳನ್ನು, ಸಂವಿಧಾನಾತ್ಮಕ ಪ್ರಾವಿಷನ್ಗಳನ್ನ ಅವಲೋಕನೆ ಮಾಡಿದಾಗ ರೈತನಿಗೆ ಅವನ ಲ್ಯಾಂಡ್ ಅಂತಂದ್ರೆ ಆತನ ಆಸ್ತಿಯನ್ನ ಅಕ್ವೈರಿಂಗ್ ಮಾಡಿದಾಗ ಸರ್ಕಾರ ಪಬ್ಲಿಕ್ ಪರ್ಪಸ್ಗಾಗಿ ಮಾತ್ರ ಅಕ್ವೈರಿಂಗ್ ಮಾಡಿದಾಗ ಅಂತಹ ಲ್ಯಾಂಡ್ ನಲ್ಲಿ ಆತನು ಸಮರ್ಪಕವಾದ ಫೇರ್ ಕಾಂಪನ್ಸೇಷನ್ ಅನ್ನ ಕೇಳಬಹುದು. ಕೃಷಿಯ ಭೂಮಿ ಸ್ವಾಧೀನಪಡಿಸಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತುದಿಗಾಲ ಮೇಲೆ ನಿಂತಿದೆ. ವಿಶೇಷವಾಗಿ ಇವತ್ತು ಭೂಮಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. 5,270,000 ಚದರ ಕಿಲೋಮೀಟರ್ ಏನು ಭೂಮಿ ಆಯಿತು, ಆ ಭೂಮಿ ಎಲ್ಲವೂ ಕೂಡ ಕೃಷಿಯ ಅನ್ನದ ಭೂಮಿ ಆಗಲಿಕ್ಕೆ ಆಗಲ್ಲ. 167 ಚದರ ಕಿಲೋಮೀಟರ್ ಇರುವಂತ ಈ ಕೃಷಿ ಭೂಮಿ ಇವತ್ತು ಪುಸ್ತಕದಲ್ಲಿ ಸರ್ಕಾರದ ಅಂಕಿಅಂಶಗಳಲ್ಲಿ ಮಾತ್ರ ಇದೆ ಅಂತೇಳಿ ನನ್ನ ಭಾವನೆ. ಉದಾಹರಣೆಗೆ ಬೆಂಗಳೂರು ಆಸುಪಾಸು ಜಿಲ್ಲೆಗಳಲ್ಲಿ ಉದಾಹರಣೆ ಸಾವಿರಾರು ಎಕರೆ ಭೂಮಿ ಕೃಷಿಯ
ಭೂಮಿ ಕೃಷಿಯೇತರ ಭೂಮಿಯಾಗಿ ಕಣ್ಮರೆಯಾಗಿದೆ. ಉದಾಹರಣೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಇಂದು ರಾಮನಗರ ಜಿಲ್ಲೆ ಇರ್ಬೋದು ಅಥವಾ ನಗರ ಜಿಲ್ಲೆ ಆನೇಕಲ್ ಇರ್ಬೋದು, ದೇವನಹಳ್ಳಿ ದೊಡ್ಡಬಳ್ಳಾಪುರ ಭಾಗದಲ್ಲಿ, ಬರೀ ದೇವನಹಳ್ಳಿ ದೊಡ್ಡಬಳ್ಳಾಪುರ ಭಾಗದಲ್ಲಿ 26,500 ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕಾ ಹೆಸರಿಡಿ ರೈತರಿಂದ ಕಸಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಒಬ್ಬ ರೈತನ ಮಗನಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಶಿಡ್ಲಘಟ್ಟದ ಜಂಗಮಕೋಟೆ ಅಂತೇಳಿ ಭೂಮಿ 2,823 ಎಕರೆ ಭೂಮಿಯನ್ನು ನಾಲ್ಕು ತಿಂಗಳ ಹಿಂದೆ ವಶಪಡಿಸಿಕೊಳ್ಳಕ್ಕೆ ಪ್ರಯತ್ನವನ್ನು ಮಾಡಿ, ಅಂದಿನಿಂದಲೂ ಕೂಡ ಹೋರಾಟಗಳು ನಡೀತಾ ಇದೆ. ಸ್ನೇಹಿತರು ಬಹಳಷ್ಟು ಕಾನೂನಿನ ಅಡಿಯಲ್ಲಿ ಹೇಳಿದ್ರು, ನಾನು ಅವರಿಗೆ ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಇಲ್ಲಿ ಭಾಷಣ ಮಾಡೋದಕ್ಕೂ ಪ್ರಾಕ್ಟಿಕಲ್ ಆಗಿ ಆ ಭೂಮಿಯಲ್ಲಿ ಆ ಜನರ ಮಧ್ಯೆ ಆ ಪರಿಸರದ ಮಧ್ಯೆ ಉಳಿಸ್ಕೊಳ್ಳೋದು ಬಹಳ ವ್ಯತ್ಯಾಸ ಇದೆ. ಉದಾಹರಣೆಗೆ ಬಿಡದಿಯ ವಿಚಾರ ಇರ್ಬೋದು, ರಾಜಕೀಯ ರಂಗನೆ ಒಂದು ಕಡೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಮತ್ತು ಮತ್ತೊಂದು ಕಡೆ ಕುಮಾರಸ್ವಾಮಿಯವರ ಜಂಜಾಟದಲ್ಲಿ ರೈತ ನಶಿಸಿ ಹೋಗುವ ಪರಿಸ್ಥಿತಿ.